ಹೋಗಿದ್ದಿಲ್ಲನ ಆಕಿಗೆ ಸುಮಾರು ಆದಂಗ ಆಗೈತಿ. ಅದಕ್ಕೆ ಸುಮಾರು ಮಾಡ್ಕೋಬೇಕು ಬಿಡು. ಏನಾತ ಉಣ್ಣದ್ರಾಗ ಉಂಡಾಳ ಬಂದಾಳ ಪಾಪ. ಇವ ಸುಮ್ ಕುಂದ್ರ ಲಕ್ಷ್ಮಕ್ಕ, ಹಿಂಗಂದೆ ಅಂದ್ರ ಇನ್ನೊಟ್ಟು ಹಚ್ಕೊಳ್ಳೋದಿಲ್ಲಕ್ಕಿ. ತಣ್ಣಗಿರ ಹಿಂಗಾರ ಹಚ್ಕೊಂಡ ಎಲ್ಲಾರು ಹೋಗೋ ಮುಂದಾಗ ಇನ್ನೊಮ್ಮೆ ಏನಾರ ಮಾಡ್ಕೊಂಡಾರ ಬರ್ಲಿ. ಅವ್ರದ ಚಾಳಿಗ ಹಂಗ ಬಂದ್ಬಿಟ್ಟೈತು. ಮತ್ತ ಪಾರುಂದು ಅಕ್ಕ ಅಂದ ಮತ್ತೆ ಹೋಗ್ಲಿ ಬಿಡ್ರಿ, ಏನ್ ಮಾಡಕ್ ಆಗ್ತೈತಿ. ಹಂಗಂದಂದ ತೆರಿ ಮೇಲೆ ಕುಂದ್ರಸ್ಕೊಂಡ್ರಿ ಪಾತವ. ಅದಕ್ಕ ಅಂತಾವ್ ಬಿಡ, ಇವೇನ್ ಒದರ್ತಾವು ಸುಮ್ ಕುಂದಿರ್ತಾವ ಅಂತ ಹೇಳಕಿ ತನ್ನ ಆಟ ತಾ ನಡೆಸ್ಬಿಟ್ಟಾಳ. ಹೋಲ್ ಬಿಡ್ರಿ ರೇಣಕಾರ, ಏನ್ ಮಾಡಕಕ್ಕತಿ. ಅವ್ರ ಚಾಳೆ ಹಂಗ ಬಂದ್ಬಿಟ್ಟತಿ. ಏನ್ ಹೇಳಿದ್ರು ತಿದ್ಕೊಳ್ಳೋದಿಲ್ಲ ಅವ್ರು. ಯಾಕಾಗೋಲ್ದಕ್ ಹೋಲ್ ಬಿಡ್ರಿ. ಬಂದಾರ ಉಂಡಾರ ಮುಗ್ದತ್ ಕತಿ. ಅದ್ ಹೋಲ್ ಬಿಡ, ಉಂಡಿದ್ದು ಪಂಡಿದ್ದು ಮುಗ್ದತ್ ಎಲ್ಲಾ ಕತಿ. ಅದನ್ನ ಯಾರು ಮಾತಾಡಕತ್ತಾರ ಈಗ? ಆ ಹಾಲು ಒಡೆದಿದ್ದು ಮಜ್ಜಿಗೆ ತಂದು ಕುಡಿಸ್ಬೇಕ್ಯಾಕ್ವಾ? ಹಾ, ಯಾರಿಗಾರ ಏನ್ರ ಆಗಿತ್ತಂದ್ರ ಕುಡುದು ಗೊತ್ತಾಗೋದಿಲ್ಲ. ಯಾಕ ಮನ್ಯಾಗ ಇಟ್ಟು ತಾನ ಉಣ್ಬೇಕ ತಣ್ಣಗ. ಯೋಯ್ಯ ಬರ ಮುಂದೆ ರೇಣಕಾರ ಹಿಂದ ನನ್ನ ಬಾಜು ಕುಂತಿದ್ರಲ್ರಿ. ಯಾವೇ ಕುಂಡ್ಲಿಕ್ರ ಏನ ಬಿಡು, ಹೋಗಿ ಮಸ್ತಾಗಿ ಮಜ್ಜಿಗೆ ಸಾರ ಅನ್ನ ಮಾಡಿ ಉಂತೇವಿ ಅಂದು ಒದರಾಡಿದ್ರವ್ರು. ನೋಡ್ತೇ ಮೀನಾಕ್ಷಿ, ಬರೀ ಇಂತ ತಿಂಡಿ ಮಾತ್ ನೋಡಕ್ಕಿವ. ಇದಕ್ಕ ನನಗೆ ಸಿಟ್ಟು ಬರೋದ. ಅಂತ ಹೊಲಸ್ ಮಜ್ಜಿಗೆ ತರ್ಬೇಕ್ಯಾಕ? ಹಾ, ಅದನ್ನ ತಗೊಂಬಂದ್ ಅಸಹ್ಯ ಆಗ್ಬೇಕ್ಯಾಕ? ಹಿಂಗ್ ಹೋಗಿ ಒಂದ ಗೂಗಿ ಹಂಗ್ ನಿಂದ್ರಬೇಕ್ಯಾಕ? ನಡೀರಿ ಲಕ್ಷ್ಮೀಂದು ಅಕ್ಕ, ಒಂದ ಕಣ್ಣು ಬಿಟ್ಕೊಂಡು ನೋಡಾಕ್ ಕುಂತಾರು. ಎದಕ್ ನಿಂತ ಮಾತಾಡಕ್ ಕುಂತಾರು ನಂದ ಅಂತ ಮತ್ ಸಿಟ್ಟು ಮಾಡ್ಕೊಂತಾರ. ಹೋಗುನ್ ನಡೀರಿ. ಹೌದ್ ಬರ್ರಿ ರೇಣಿ, ನಡ್ರಿ ಹೋಗುನ. ದೌಡ್ ಸಿಟ್ಟು ಬರ್ತೈತಕೀಗೆ. ಅಯ್ಯ ಲಕ್ಷ್ಮಕ್ಕ, ಯಾಕೆ ಸಿಟ್ಟು ಬಂದ್ರೆ ಬರುವಂದಕ್ಕ ನಮಗೇನ? ಪರವ ನಿಂದ್ರ ಓಡ್ತಿಯಲ್ಲ ಒಂದ್ ಅತಿ ಬರ್ತೀವಿ ನಾವು. ಅಯ್ಯ ಲಕ್ಷ್ಮಕ್ಕ, ನಾ ಎಲ್ಲಿ ಓಡುಂಟೆ ನೀವ ಇವ ಬರಾಕತ್ತೇನೆ ನನ್ನ ಪಾಡಿಗೆ ನಾನು. ಅದು ಸಮಾಧಾನ ಇಲ್ಲ ನಿಮ್ಗ. ನೀವೆಲ್ಲ ಚಲೋರ್ವ ಇವ, ಚಲೋ ಚಲೋ ಕಟ್ಕೊಂಡ್ ಬರ್ತೀರಿ. ನಾವು ಕೆಟ್ಟಿದ್ ಮಜ್ಜಿಗೆ ಕಟ್ಕೊಂಡ್ ಬರೋರ್ವ. ಅದಕ್ಕ ನಿಮ್ ಗೊಡಿಗೆ ಎದಕ್ ಬೇಕಂತ ಮುಂದೆ ಓಡಿ ಬಂದೆ. ಇವ ಯಾರು ನಿನ್ ಮಜ್ಜಿಗೆ ಉಸಾಬರಿ ತೆಗದಾರ? ಹಾ, ತೆಗಿಯೋದು ನೀನ ಎಲ್ಲ ಮಾತಾಡೋದು. ಯಾಕೆ ತೆಗದ್ರ ತೆಗಿವಲ್ರಿ, ಬಿಟ್ರೆ ಬಿಡುವಲ್ರಿ. ಬರ್ರಿ ಇವ ಸಾಕ, ಹೊಲಕ್ ಹೋಗೋಣ ಬರ್ರಿ. ಐದ್ರ ಬಿಡುಗ ನೀ ನೋಡ್ತೀಯ ಅದನ್ನ ಓಡೋದು. ರೇಣಿ, ಆಕಿ ಉಸಾಬರಿ ತೆಗ್ಯಾಕ ಹೋಗ್ಬಿಡ ಹೊಲ್ದಾಗ. ಸುಮ್ನೆ ಇರ್ಬೇಕು ನೋಡ್ರಿ, ಹೇಳ್ತೇನೆ ನಾನು. ಏನ ಅಡಿಗಿದು ಪಡಿಗಿದು ಏನೇನು ಮಾತಾಡಕ್ ಹೋಗ್ಬೇಡ್ರಿ. ಎದಕ್ ಬೇಕಾಗೈತಿ? ಸುಮ್ನಿರಂತ ಸುಖ ಯಾವ್ದು ಅಲ್ಲ. ಖರೇನವ ಅಡಿಗೆ ಉಸಾಬರಿ ತೆಗಿಬಾರ್ದು. ಆಕಿ ಕೊಡು ಅಂತ ಹೇಳಿ ಕೊಟ್ಟಿದ್ದು ಲಕ್ಷ್ಮಕ್ಕ ಅಡಿಗಿನ ನಮ್ಮ ಮನೆಗೆ ಒಯ್ದೇನೆ ನಾನು. ಮತ್ ಹಿಂದಾಗಡೆ ಮಾತಾಡೋ ಮುಂದೆ ಗೊತ್ತಾದ್ಗಿದಿತ್ತು. ಸಂಕ್ರಮಣ ದಿಶಯ ಬಿಟ್ಟು ಬೇರೆ ಏನ್ರ ಮಾತಾಡ್ಬೇಕು ಹೊಲ್ದಾಗ. ಯವ್ವ ಪಾರವ ಹೊಲ ಮುಟ್ಟಿದ್ಲ ನೋಡ್ರಿ. ಲೇ ಪಾರವ, ಎಲ್ಲಿ ಓಡ್ತೀರಿ? ಬಾ ಇಲ್ಲೇ. ಲಕ್ಷ್ಮಕ್ಕ, ನಿಮ್ ಹೊಲ ಬಿಟ್ಟ ನಿಮ್ ನೆಗಣಿ ಹೊಲಕ್ ಹೊಂಟ ನೋಡಕಿ. ಅಯ್ಯ ಪಿಸ್ರಿ, ಕೂಲಿ ಕೊಡಕ್ ನಾನು ಆಕಿ ಹೊಲಕ್ಕೆ ಯಾಕೆ ಹೋಗ್ಕಳ? ತಣ್ಣಗ್ ಮೇಲೆ ಬರೀ ಇಂತದ ನೋಡ್ನಿಂದ. ಏ ಪಾರವ, ಬಾ ಇತ್ತಾಗ. ಅತ್ತಾಗ ಯಾಕೆ ಹೊಂಟಿಯ ಪರವ? ಇತ್ತಾಗ ಬಾ, ಇಲ್ಲಿಂದ ಹಿಡಿಯನ್ ಸಾಲ. ಆತ್ ತಗೋರ್ ಬಾ. ಪರವ, ನೀನ್ ನಿಂತೀರ 2 ಸಾಲ ನೀ ಹಿಡಿ. ನಾನ್ ನಿಂತಿದ್ದು ನಾ 2 ಸಾಲ ಹಿಡಿತೇನೆ. ಹಂಗ ನಿಮ್ ಹಿಂದಿದೀವಿ 2 ಸಾಲ ಹಿಡ್ಕೋರಿ. ಆತ್ ತಗೋರ್ ಬಾ. ನೋಡಿಕಿನ್ ಪಿಸ್ರಿನ ಬಾಯಿ ಬಿಡಾಕ ಒಲ್ಲಂತ. ಆತ್ ತಗೋ ಅಂತ ಅಲ್ಲೇ ಈಟ ಉತ್ತರ ಹೇಳ್ತ. ಬಿಡು ಹೋಗ್ಲಿ, ಯಾಕಾಗೋಲ್ದಕ್ಕ. ಬಂದಾಳ, ಮಾಡೇವಿ, ಉಂಡೇವಿ, ಬಂದೇವಿ ಅಂತ ನಾವು ದೊಡ್ಡದು ಮಾಡಕ್ ಹೋಕ್ಕೇವಿ. ಮತ್ ನಮ್ಗ ಉಪಕಾರ ತೀರಿಸ್ತಾರ. ಲಕ್ಷ್ಮೀ ಲೋಕ ಅನ್ನ ತಗೊಂಬಂದಿರನ ಯಾರ? ಇವತ್ತ ಒಂದಿಟ ಲೇಟ್ ಆಗಿ ಎದ್ಬಿಟ್ಟೇನು. ಮತ್ತೆ ಚಪಾತಿ ಪಲ್ಯ ಮಾಡೇನ್ರಿ. ಅನ್ನ ಮಾಡಾಕ ಟೈಮ್ ಸಿಗ್ಲಿಲ್ಲ, ಮತ್ ಹಂಗ ಬಂದ್ಬಿಟ್ಟೆ. ಇವ ಇರ್ಲಿ ಬಿಡು ಪಾತವ, ನಾನು ತಂದಿಲ್ಲ ಇವತ್ತು ಅನ್ನನ. ರೊಟ್ಟಿ ಪಲ್ಯ ತಂದೇನಿ, ಏನಾಗಂಗಿಲ್ಲ. ಒಂದಿನ ಅನ್ನ ಉಣ್ಲಿಕ್ರ ಹೋಗಿ ರಾತ್ರಿ ಉಣ್ಣನ. ಅಯ್ಯ ಪಾತವ, ನಾನು ಒಂದ್ ಡಬ್ಬಿ ಅನ್ನ ಮಜ್ಜಿಗೆ ಸಾರು ಕುಡೆ ತಂದೇನಿ. ಇವ್ವ ಲಕ್ಷ್ಮಕ್ಕ, ಮಜ್ಜಿಗೆ ಸಾರು ಅಂತ ನೀನ? ಅವನ ಮನ್ನಿ ಮಜ್ಜಿಗೆ ನೋಡಕಿ ಸಾರು ಮಾಡ್ಕೊಂಡ್ ಬಂದಿದ್ವ. ಹೋಗ ಪಿಸ್ರಿ, ಮನ್ನಿ ಮಜ್ಜಿಗೆ ಏನ್ ತಗೊಂಡ್ಬರ್ತಾಳ, ಇಲ್ಲಿ ಮಠ ಇಡ್ತಾನ ಆಕಿ. ಮತ್ ಯಾರ ಮಜ್ಜಿಗೆ ಮಾಡಿದಾರ ಕೊಟ್ಟಿದ್ದಾರ, ಸಾರು ಮಾಡ್ಕೊಂಡ್ ಬಂದ. ನಿಂದು ಒಂದ್ ದೊಡ್ಡ ಕತಿ ಬಿಡ್ಲೆ, ತಿಂಡಿ ಆಕಿ ನೀನು. ನಾನು ನಮ್ಮ ಹುಡುಗ ಕಟ್ಟಾಕ್ ಮಾಡಿದ್ದೆ. ಒಂದ್ ಡಬ್ಬಿ ಚಿತ್ರಾನ್ನ ಉಳಿತ, ಅದು ತಗೊಂಬಂದೇನ್ ತಗೋರಿ. ನಾನು ಚಪಾತಿ ಪಲ್ಯ ಚಿತ್ರಾನ್ನ ಕುಡೆ ತಂದೇನಿ. ಅಯ್ಯ ಆತ್ ಬಿಡ್ರಿ, ಆ ಡಬ್ಬಿ ಅನ್ನ ಅಂದ್ರೆ ಉಷ್ಟ್ರಿಗೆ ಹಾಕೇತಿ. ಆತ್ ತಗೋರ್ಲೆ ಪಾತಿ, ನನಗೊಂದ್ 3 ಚಪಾತಿ ಪಲ್ಯ ಕೊಟ್ಬಿಡು. ಅನ್ನ ಉಣ್ಣನ್ ಉಷ್ಟ್ರು ಹಂಚಿಕೊಂಡು. ತರದ 5-6 ಚಪಾತಿ ತಂದಿರ್ತಾಳ. ಈಗ 3 ಚಪಾತಿ ಪಲ್ಯ ಕೊಡ್ಬೇಕಂತ ಬಾಯ್ ಬಿಟ್ಟು ಹೆಂಗೆ ಕೇಳ್ತದ ನೋಡಿ ನಾಚಿಗೇಡಿ. ಏನಾತ್ ಬಿಡು, ಎಲ್ಲಾರು ರೊಟ್ಟಿ ಚಪಾತಿ 2 ಡಬ್ಬಿ ಅನ್ನ ಐತೆ, ಉಷ್ಟ್ರು ಹಂಚ್ಕೊಂಡು ತಿನ್ನನಂತ. ಇವ್ವ ಲಕ್ಷ್ಮಕ್ಕ, ಆದ್ರೂ ಮಜ್ಜಿಗೆ ಯಾವಾಗಿನೂ ಕೇಳಬೇಕಕ್ಕಿನ್ನ. ಇವ್ವ ರೇಣಿ, ಗನ ತಿಂಡಿ ಯಾಕೆ ಯವ್ವ ನೀನ? ಅಲ್ಲೇ ಮನ್ನಿ ಮಜ್ಜಿಗೆ ಇಟ್ಟು ಏನ್ ಮಾಡ್ತಿದ್ದಾಳಕಿ? ಕುಡುದು ಆಗಿ ಮಾಡಿದ್ದಾರ. ಇವತ್ತ ಬೇರೆ ಮಜ್ಜಿಗೆ ಸಾರು ಮಾಡ್ಕೊಂಡ್ ಬಂದಿರ್ತಾ. ಬಿಡಲೇ ಹೋಗಿ ಅದಕ್ಕ ಹುಯಿ ಅಂತೀರ್ ನೀಗ ಕೇಳಿ. ಯವ್ವ ನಾ ಅಂತ್ರು ಆಕಿ ಮಜ್ಜಿಗೆ ಸಾರು ಉಣ್ಣಂಗಿಲ್ಲ ನೋಡಿ, ಹೇಳ್ತೀನಿ. ಬೇಕಂದ್ರ ಅನ್ನ ಇಸ್ಕೊಂತಾನಿ. ಲಕ್ಷ್ಮಕ್ಕರ, ನಿಮ್ ಹಿಟ್ಟಿನ ಪಲ್ಯ ಹೌದ್ ಬಿಡ್ರಿ. ಮನ್ ಸಂಕ್ರಮಣ ದಿನ ಕಟ್ಕೊಂಡ್ ಬಂದಿದ್ರಲ್ಲ ಯವ್ವ, ರಾತ್ರಿ ನಮ್ಮ ಮನ್ಯಾಗ ಇವ್ರು ಇಷ್ಟು ನೆನ್ಸಿದ್ರಿ. ಹೇಳ್ತಾನಿ ನೋಡು, ಅಕ್ಕಾರನ್ನ ನೋಡಿ ಕಲ್ಕೋ, ಎಂತ ಚಂದ ಹಿಟ್ಟಿನ ಪಲ್ಯ ಮಾಡ್ಯಾರಂತ ಬೈದ್ ಇಟ್ರು. ಹುಳಿ ಉಪ್ಪು ಖಾರ ಅಷ್ಟು ಕರೆಕ್ಟ್ ಆಗಿತ್ತು ನೋಡ್ರಿ. ಹೌದು ಮೀನಾಕ್ಷಿ, ಶಿವೇಗಿತ್ತ. ನಮ್ ಗೌಡನ ಅನ್ನಕತ್ತಿದ್ದ, ಹಿಟ್ಟಿನ ಪಲ್ಯಗನ ಶಿವೇಗಿತ್ ನೋಡು ಅಂತ ಹೇಳಿ. ಲಕ್ಷ್ಮೀಂದು ಅಕ್ಕ ಮರನೇ ದಿನ ಮತ್ತ ಉಂಡೇವ್ರಿ. ನಮ್ಮ ಅತ್ತಿಗ ನಾನು ಮಧ್ಯಾಹ್ನ ಮಠ ಏನಾಗಿಲ್ಲ ನೋಡ್ರಿ, ಒಂದೀಟು ಕೆಟ್ಟಿದ್ದಿಲ್ಲ. ಅಡಿಗೆ ಉಸಾಬರಿ ತೆಗದ್ರು ಎಲ್ಲಿ ಗೊತ್ತಾಕತೆ ಏನಾಕೀಗ ಅಡಿಗೆ ಕೊಡ್ಲಾರದ್ದು. ನೋಡು, ಓಸು ಅಡಿಗೆ ಹಂಚ್ಕೊಂಡು ಹೆಂಗ್ ತಿಂದಾವು. ನನಗೆ 2 ರೊಟ್ಟಿ ಪಲ್ಯ ಕೊಟ್ಟಿಲ್ಲ ನೋಡಿ, ಬಕಬಾ ಹರಿಲಿ. ಎಲ್ಲ ಚಂದ ಅಥವಾ ಕಟ್ಕೊಂಡು ಹೋಗಿದ್ದು. ಮತ್ ರಾತ್ರಿನೂ ಅಡಿಗೆ ಉಳಿತ್ ನೋಡು. ಇಟ್ ನೋಡಾಕಿ ಇಟ್ ಅನಸ್ತ. ಬಂದಿಂದ ಅದ ಅಡಿಗೆ ಸಾಲ್ತ್ ಮತ್ ಪಲ್ಯ ದಿನ್ಸ ಮರನೇ ದಿನ ಉಂಡೇನು.
ಹೌದ್ರಿ ಅವ್ರ ಅಕ್ಕಾರ್ದ ಚಿತ್ರನ್ನ ಹೇಳ್ತೇನ್ರಿ ಅದು ಭಾರಿ ಆಗಿತ್ತು ಬಿಡ್ರಿ ಮಸ್ತ್ ಊಟ ಆತ ಲಕ್ಷ್ಮಕ್ಕ ಅದು ಹೋಲ್ ಬಿಡ ಉಣ್ಣದ ತಿನ್ನದ ಬಿಡ್ರಿ ಮತ್ ಹೊಸ ಸುದ್ದಿ ಏನಿಲ್ಲ ಊರಾಗ ಯವ್ವ ಸಂಕ್ರಮಣಕ್ಕೆ ಹೋಗನ್ ಸುಸ್ತಾದಂಗಾಗಿತ್ತು ಮತ್ ಹೊಲ್ದಾನ್ ಹೊರೆ ಒಂದು ಎಲ್ಲ ಹೊಸ ಸುದ್ದಿ ಕೇತಿಲ್ಲ ರೇಣಿ ಸಾಕಾಗೈತ್ ಜಲಮ ಹೊಸ ಸುದ್ದಿ ನಾನು ಕೇಳಿದ್ರೆ ಹೇಳ್ತೀನಿ ಕೇಳ್ರಿ ನೋಡ್ ನಮ್ ಪಾರಕ್ಕ ಹೊಸ ಸುದ್ದಿ ಎಲ್ಲ ತಂದಾಳ ಏನೈತ್ ಪಾರಕ್ಕ ಇವತ್ತಿನ ಹೊಸ ಸುದ್ದಿ ಏನಿರ್ಬೇಕ್ವಾ ಹಾ ಸಂಕ್ರಮಣಕ್ಕೆ ಹೋದ್ವಿ ಎಲ್ಲಾರು ಉಂಡ್ವಿ ಬಂದ್ವಿ ರಾತ್ರಿ ಎಲ್ಲ ಅಡಿಗೆ ಹಂಚ್ಕೊಂಡ್ರಿ ಹಾ ನನಗೆ 2 ರೊಟ್ಟಿ ಪಲ್ಯ ಕೊಡೋದಾಗಿಲ್ಲಲ್ಲ ನಿಮ್ ಕಿಮ್ಮತ್ ಗೆಡಿವ ಏನು ಕೂಳ ಅಂದ್ರ ಕುಂಟಿ ಬಂಗಾರ ಆಗೈತ ನಿಮಗ ಬಂದು ಒಟ್ಟು ಅನ್ನ ಮಾಡ್ಕೊಂಡು ಉಂಡು ಮಕ್ಕೊಂಡೆ ಖಾರ ಎಣ್ಣೆ ಹಾಕೊಂಡು ಹಾ ಅದ ಒಂದಿಟ್ಟು ಚಿತ್ರಾನ್ನ ಒಟ್ಟು ಪಲ್ಯವು 2 ರೊಟ್ಟಿ ಇಟ್ಟು ಕೊಟ್ಟಿದ್ರಿ ಏನಕ್ಕಿತ್ ನಿಮ್ಗ ಯಾರ ಅನ್ನಿಗ್ರನ್ನ ಯಾಕ್ಲೇ ಪಾರಿ ಮೈಯಾಗ ಹೆಂಗೈತ್ ನಿನಗ ನೆಟ್ಟಗೈತೇನೆ ಇಲ್ಲ ಇವತ್ತೇನ್ ಕೆದ್ರಿ ಜಗಳ ತೆಗ್ಯಾಕ ಬಂದಿ ನೀನು 6 ಜೋಳದ ರೊಟ್ಟಿ 4 ಸಜ್ಜಿ ರೊಟ್ಟಿ ಹಿಟ್ಟಿನ ಪಲ್ಯ ಉದುರು ಬೇಳೆ ಮುಳಗಾಯಿ ಎಣಗಾಯಿ ಬರ್ತ ಹಾ ಮತ್ತ ಮಾದ್ಲಿ ಚಿತ್ರಾನ್ನ ಇಷ್ಟಕೊಂಡ ಇಟ್ಟು ಕೊಟ್ಟೇನಿ ಮತ್ತೇನಿಂದ ನಿನಗಷ್ಟ ಅಲ್ಲ ಉಷ್ಟ್ರು 6 ಮಂದಿಗೆ ಸವಾಲಾಗಿ ಹಂಚೇನಿ ಅಡಿಗೆನ ಮತ್ತೆ ನಾಟಕ ಮಾಡ್ತೀನಿ ನೀನು ಹೋಗ್ಲಿ ಸುಮ್ಮನಿದ್ದಂಗ ಅಂತ ಹೇಳಿ ದಾರ್ಯಾಗ ಬರೋ ಮುಂದೆ ಯಾಕೆ ಕಾಣುವಲ್ಲಿ ಏನ್ ಮಾಡೀವಿ ಅಂತದ್ ನಿನಗೆ ನಾವು ಯವ್ವ ಪಾರವು ಕೊಡು ಅಂತ ಕೊಟ್ಟಿದ್ದ ಅಡಿಗೆನ ನಮ್ಮನಿಗೆ ಒಯ್ದೀನಿ ಗೊತ್ತಾದ್ರ ಮುಗದ ಹೋತ್ ನನ್ನ ಕತಿ ಲಕ್ಷ್ಮಕ್ಕ ಹೋಗ್ಲಿ ಬಿಡ ಏನೋ ಎಲೆ ಬಿಲ್ಲದ ನ್ಯಾಲ್ಗೆ ಒಂದು ಮಾತು ಅಂದಾಳ ಅದನ್ನ ಯಾಕೆ ಸಾಧಿಸ್ತಿದಿ ಹೊಟ್ಟೆಗೆ ಹಾಕೋರ ಯವ್ವ ಹೋಗ್ಲಿ ಯಾಕೆ ಹೊಟ್ಟೆಗೆ ಹಾಕೋಬೇಕ್ಲೇ ರೇಣಿ ಹಾ ಸವಾಲಿಗೆ ಈಕಿಗೂ ಎಲ್ಲರಿಗೆ ಹಂಚ್ಕೊಂಡಂಗೆ ಈಕಿಗೂ ಅಡಿಗೆ ಕೊಟ್ಟೇವಿ ಮತ್ತೇನಿಕ್ಕಿದ ರಾವ ರೊಟ್ಟಿ ಪಲ್ಯ ಕೊಟ್ರೆ ಅಡಿಗೆ ಕೊಟ್ರೆ ನನ್ನ ಮನೆಗೆ ಯಾವಾಗ ತಂದು ಕೊಟ್ಟಕಿ ಬಗ್ಗು ಆತು ಬಿಡು ಸಂಕ್ರಮಣ ಕರಿ ಮಾಡಕ್ ಹೋಗಿ ನನ್ನ ಕರಿ ಹರಿತಿವತ್ತ ಯಾಕ್ಲೇ ಪಾರಿ ರೇಣಿಕಾಯಾಗ ಇಟ್ಟು ಕಾಶನ್ ಎಲ್ಲ ಅಡಿಗೆನ ಯಾಕ ನೆನಪಿಲ್ಲನ ಉಂಡಿತ್ತು ರೇಣಿಕಾಯ ಕೊಟ್ಟು ಕಾಶಿಯ ಆ ಕೊಜ್ಜ ನಮ್ಮನಿಗೆ ಬಂದು ಯಾವಾಗ ಅಡಿಗೆ ಕೊಟ್ಟಾಳ ಕೇಳಕಿನ ಯವ್ವ ನನ್ನ ಹುಳಕ್ಕೆ ಹೊರಗೆ ಬಿತ್ತು ಹಾ ಬಂದು ಅನ್ನ ಮಾಡಿ ಖಾರ ಎಣ್ಣೆ ಹಾಕೊಂಡು ಉಂಡೆ ಗಂಡ ಹೆಂತಿ ಯಾ ಅಡಿಗೆ ಕೊಟ್ಟು ಕಾಶಿ ನೀನು ನೀ ಕೊಟ್ಟು ಕಳ್ಸಿದ್ರು ಯಾಕೆ ಹಜ್ಜಾನ ಮನೆಗೆ ಹೋಗ್ಯತ್ ನೋಡ ಅದನ್ನ ಕೇಳ ಅಲ್ಲ ಈ ರೇಣಿ ಅಡಿಗೆ ಕೊಟ್ಟಿಂದ ಆಕ್ಯಾಕ ಅನ್ನ ಖಾರ ಎಣ್ಣೆ ಹಾಕೊಂಡು ಉಂಟ್ಲ ನನಗನಿಸ್ತೈತಿ ಈಗ ರೇಣಿದ ಏನ ಕರಾಮತ್ತೈತಿ ರೇಣಿ ಕರೆ ಹೇಳ ಪಾರಕ್ಕ ಅಡಿಗೆ ಕೊಟ್ಟಿದ್ನಲ್ಲ ಒಯ್ದು ಕೊಟ್ಟಿಯೇನ ಇಲ್ಲ ಹಾ ಲಕ್ಷ್ಮಕ್ಕ ಅಡಿಗೆನ ಆಕಿಗೆ ಕೊಡೋದು ನೆನಪಾರಿ ನೀವ ನಮ್ಮ ಮನೆಗೆ ಒಯ್ದು ಬಿಟ್ಟೇನೆ ನಾನು ಅಯ್ಯ ಕೊಜ್ಜ ಮೂಳಿಗೆ ನನಗೆ ಹೇಳಿದ್ರೆ ನಾ ಕೊಟ್ಟು ಬರ್ತಿದ್ನಿಲ್ಲ ಅದಕ್ಕಾಗಿ ಶಟ್ಕೊಂಡ ಅಲ್ಲಿ ಹೋಗೋದು ಇಲ್ಲಿ ನಿಂತ್ರದ ಅಲ್ಲಿ ಕುಂದ್ರದ ಮಾಡಕತ್ತಾಳ ಲಕ್ಷ್ಮಕ್ಕ ಅಡಿಗೆ ಕೊಟ್ಟು ಕಳಿಸಿದ್ದೆ ನನಗೂ ಹ್ಞೂನ್ಲೇ ಪಾರಿ ಉಳಿದಿದ್ದ ಅಡಿಗ್ಯಾಗ ಉಷ್ಟ್ರಿಗೆ 6 ಮಂದಿಗೂ ಹಂಚಿಟ್ಟೇನಿ ಈ ಕೊಜ್ಜ ರೇಣಿ ನಿನಗೆ ಕೊಟ್ಟೇ ಇಲ್ಲ ನೆನಪಾರಿ ಅವ್ರ ಮನೆಗೆ ಒಯ್ದಿದ್ಲಂತ ನೆನಪಾರಿ ಏನು ಒಯ್ದಿಲ್ಲಕ್ಕಿ ಬೇಕಂತ ಒಯ್ದು ತಿಂದಾಳ ಈಗೇನು ಮಾಡ್ಕೊಂಬಂದಿಲ್ಲ ಈಕಿಗೆ ಅಡಿಗೆ ಕೊಡ್ಬೇಕಂತ ಅಕ್ಕಿದ ವಿಚಾರ ಇವ ಯಾಕೆ ಆಗೋಲ್ದಾಗ ಬಿಡಪಾರವ ಆಗಿದ್ದಾತ್ಲೆ ನಾನು ಒಯ್ದು ಕೊಡ್ದ ನೆಮ್ಕಿಲೆ ಕೊಟ್ಟೇನಿ ಇವ ಎಲ್ಲಾರು ತಣ್ಣಗ ನಿನಗ ಹೇಳಿದ್ರ ಬಂದು ಒಯ್ತಿದ್ದಿ ನೀವೇನು ಅಡಿಗೆ ಕೊಟ್ಟಿಲ್ಲ ಅಂದ್ರೆ ನಾ ತೆರೆ ಕೆಡ್ಸ್ಕೊಂಡಿಲ್ವಾ ಏನ ಅವತ್ತಿನ ಮಜ್ಜಿಗೆ ಏನು ಒಲ್ಲೆ ಅಂದಿದ್ರಲ್ಲ ಅದನ್ನ ಇವತ್ತು ಮಜ್ಜಿಗೆ ಸಾರು ಮಾಡ್ಕೊಂಬಂದನಿ ಅವತ್ತಿನ ಮಜ್ಜಿಗೆನ ನಾ ಹೇಳಿಲ್ಲ ಲಕ್ಷ್ಮಕ್ಕ ಅವತ್ತಿನ ಮಜ್ಜಿಗೆ ಅಂದ್ರೆ ನೀ ಕೇಳಿಲ್ಲ ನನಗಂತ್ರು ಮಜ್ಜಿಗೆ ಸಾರು ಬ್ಯಾಡ್ರಿಪ್ಪ ಲಕ್ಷ್ಮಕ್ಕರ ನನಗೆ ಮಜ್ಜಿಗೆ ಉಂಡ್ರ ಅಲರ್ಜಿ ಆಕ್ಕೈತಿ ಅಲ್ಲಲೇ ಪಾರಿ 3-4 ದಿನದ ಹಿಂದಿನ ಮಜ್ಜಿಗೆ ಇಟ್ಟಿಯಲ್ಲಲೇ ಅವ್ನು ಸಾರು ಯಾರು ಮಾಡಿ ಉಂತಾರನ ಲಕ್ಷ್ಮಕ್ಕ ಮನ್ನಿ ಮಜ್ಜಿಗೆ ಅಂತ ಹೆದರಿರನ ನೀರ್ ತುಂಬಿಟ್ಟು ಬಸ್ತೇನಿ ಹಳೆ ನೀರ್ ಹೋಗಿ ಹೊಸ ನೀರ್ ಬಂತಿಲ್ಲದ್ರಾಗ ಹಂಗ ಹಳೆ ಮಜ್ಜಿಗೆ ಹೋಗಿ ಹೊಸ ಮಜ್ಜಿಗೆ ಆದ್ವು ಬಾಳೆ ಮಾಡೋದ ನಿನ್ಲಿಂದ ಕಲಿಬೇಕ ಖರೇನವ ಈಕೇಂಗ ಬಾಳೆ ಮಾಡಿದ್ವಿ ಅಂದ್ರ ಲಕ್ಷ್ಮಕ್ಕ ಊರಾಗ ಏನಿಲ್ಲ ಅಂದ್ರೂ ಒಂದು ಕೂರಿಗೆ ಹೊಲ ಹಿಡಿತೇವೆ ನೋಡು ಖರೇನ್ರಿ ಲಕ್ಷ್ಮಿಂದು ಅಕ್ಕ ಪಾರುಂದು ಅಕ್ಕ ನಂಗ ಬಾಳೆ ಮಾಡೋದ್ ಕಲ್ತ್ರ ಊರಾಗ ಒಂದ್ ಮನಿ ಆಕೇತ್ರಿ ಹ್ಞೂನ್ರಿ ಲಕ್ಷ್ಮಕ್ಕರ ನನಗೂ ಹಂಗ ಅನಿಸ್ತತಿ ಕಟಕ್ ನೀರ್ ಬೀಳಂಗ ದುಡಿಯೋದು ಎದಕ್ ಬೇಕ ಹಿಂಗ ಬಾಳೆ ಮಾಡಿದ್ರೆ ಬೇಕಾದಷ್ಟು ಗಳಿಸಿ ಗಂಗಾವನ್ ಕುಂದ್ರಿಸ್ಬೋದ ಈಗ ತಿಳಿತೀವ್ರಿಗೆ ನನ್ನ ಕಿಮ್ಮತ್ ನೋಡಿದ್ರಿಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ